ಸ್ನೇಹಿತರೆ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾರಾಣಿ ಮಲೆನಾಡು ಹುಡುಗಿ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ನಾನು ನನ್ನ ಕಳೆದ ವಿಡಿಯೋದಲ್ಲಿ ನವರಾತ್ರಿಯ ಮೊದಲ ದಿನದ ಘಟಸ್ಥಾಪನೆ, ಅಖಂಡ ದೀಪ ಹಾಗೂ ಪೂಜಾ ವಿಧಾನ ಹಾಗೂ ನವರಾತ್ರಿಯ ದುರ್ಗೆಯ ಮೊದಲ ಅವತಾರ ಶೈಲಪುತ್ರಿ ಅವತಾರವನ್ನು ನಾನು ವಿವರವಾಗಿ ತಿಳಿಸಿದ್ದೆ. ಈ ದಿನ ಅಂದರೆ ನವರಾತ್ರಿ ಎರಡನೇ ದಿನ ದುರ್ಗಾ ಮಾತೆಯ ಎರಡನೇ ಅವತಾರ ಬ್ರಹ್ಮಚಾರಿಣಿಯ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಈ ಬ್ರಹ್ಮಚಾರಿಣಿ ದೇವಿಯು ಸಹ ಪಾರ್ವತಿಯೇ. ಫ್ರೆಂಡ್ಸ್, ಈ ಬ್ರಹ್ಮಚಾರಿಣಿ ಅವತಾರವೂ ಸಹ ದುರ್ಗಾ ಮಾತೆಯ ಎರಡನೇ ಅವತಾರ ಅಂತ ನಾವು ಏನು ಹೇಳ್ತೀವಿ ಅದು ಸಹ ಪಾರ್ವತಿಯ ಅವತಾರವೇ ಆಗಿರುತ್ತೆ. ನವರಾತ್ರಿಯ 9 ಅವತಾರಗಳು ಸಹ ಆ ಜಗನ್ಮಾತೆ ಪಾರ್ವತಿಯ ಅವತಾರವೇ ಆಗಿರುತ್ತೆ. ಈ ಬ್ರಹ್ಮಚಾರಿಣಿಯ ಅವತಾರ ಹೇಗೆ ಅಂತ ಹೇಳಿದರೆ, ಪ್ರಜಾಪತಿ ಬ್ರಹ್ಮನ ಮಗಳು ಸತಿ ತಂದೆಯ ಮಾತಿಗೆ ವಿರೋಧವಾಗಿ ಶಿವನನ್ನು ಒರಿಸಿ ಮದುವೆಯಾಗಿರ್ತಾಳೆ, ಪ್ರೀತಿಸಿ ಮದುವೆಯಾಗಿರ್ತಾಳೆ. ಇದು ತಂದೆಗೆ ಘೋರ ಅವಮಾನ ಅಂದ್ಕೊಂಡಿರ್ತಾನೆ. ಕಾರಣ, ಶಿವ ಶ್ರೀಮಂತನಲ್ಲ. ಒಮ್ಮೆ ಪ್ರಜಾಪತಿ ಬ್ರಹ್ಮ ಬಹುದೊಡ್ಡ ಯಜ್ಞಯಾಗ ಇಟ್ಕೊಂಡಿರ್ತಾನೆ. ಎಲ್ಲ ದೇವಾನುದೇವತೆಗಳಿಗೂ ಕರೆದಿರ್ತಾರೆ, ಆದರೆ ಶಿವ ಪಾರ್ವತಿಯರಿಗೆ ಕರೆದಿರಲ್ಲ. ಸತಿಗೆ ತುಂಬ ಆಸೆ ಆಗುತ್ತೆ ತವರು ಮನೆಯ ಹೋಮಕ್ಕೆ ಹೋಗಬೇಕು, ಯಜ್ಞ ಯಾಗಗಳನ್ನು ನೋಡಬೇಕು ಅಂತ. ಆದರೆ ಶಿವ ಹೇಳ್ತಾರೆ, ಬೇಡ, ಬೆಲೆ ಇಲ್ಲದ ಜಾಗದಲ್ಲಿ ಕರೆಯದೇ ಇರುವವರ ಮನೆಗೆ ಹೋಗಬಾರ್ದು ಅಂತ ಹೇಳಿ. ಸತಿಗೆ ನನ್ನ ತಂದೆ ನನ್ನನ್ನು ಆ ಕ್ಷಣಕ್ಕೆ ನಿಮ್ಮನ್ನು ಒರೆಸ್ತೇನೋ ಬೇಜಾರಕ್ಕೆ ನನಗೆ ಆ ಥರ ಮಾಡಿದಾರಷ್ಟೇ. ಈಗ ನನ್ನ ಮುಖ ನೋಡಿದ ತಕ್ಷಣ ಅವರು ನನ್ನನ್ನು ಇಷ್ಟಪಡ್ತಾರೆ. ಯಾವ ತಂದೆಯೂ ಮಕ್ಕಳನ್ನು ದೂರ ಮಾಡಲ್ಲ ಅಂಥೇಳಿ ಗಂಡನ ವಿರೋಧವಾಗಿ ಹೋಗ್ತಾರೆ. ಆದರೆ ಪ್ರಜಾಪತಿ ಬ್ರಹ್ಮ ಸತಿಯನ್ನು ತುಂಬ ಅವಮಾನ ಮಾಡಿಬಿಡ್ತಾನೆ. ಗಂಡನ ಮಾತಿಗೆ ವಿರೋಧವಾಗಿ ನಾನು ಬಂದೆ ಅಂತ ಹೇಳಿ ಸತಿದೇವಿ ತುಂಬ ದುಃಖದಿಂದ ತಂದೆ ಮಾಡ್ತಾ ಇದ್ದಂತಹ ಹೋಮಕುಂಡಕ್ಕೆ ಹಾರಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಆ ನಂತರ ಅವರ ಆತ್ಮ ಪರ್ವತರಾಜನ ಮಗಳು ಪಾರ್ವತಿಯಾಗಿ ಜನಿಸುತ್ತೆ. ಒಮ್ಮೆ ನಾರದರು ಪಾರ್ವತಿಯನ್ನು ನೋಡಿ, ತಾಯಿ, ನೀನು ಹಿಂದಿನ ಜನ್ಮದಲ್ಲಿ ಸತಿಯಾಗಿ ಹುಟ್ಟಿದ್ದೆ, ನೀನು ಹುಟ್ಟಿರುವುದೇ ಪರಶಿವನಿಗಾಗಿ, ಈ ಜನ್ಮದಲ್ಲೂ ಸಹ ನೀನು ಪರಶಿವನ ಕೈ ಹಿಡಿಯಲೇಬೇಕು ಅಂತ ಹೇಳ್ತಾರೆ. ಅದನ್ನು ಮನಸ್ಸಿಗೆ ಹಚ್ಚಿಕೊಂಡ ಬ್ರಹ್ಮಚಾರಿಣಿ ಶಿವನನ್ನು ಒಲಿಸಿಕೊಳ್ಳಲು ಘೋರ ತಪಸ್ಸನ್ನು ಮಾಡ್ತಾರೆ. 16 ವರ್ಷಗಳ ಕಾಲ ತಪಸ್ಸು ಮಾಡಿದ್ರು ಶಿವ ಒಲಿಯೋಲ್ಲ. ಯಾಕೆಂದರೆ ಶಿವನೂ ಸಹ ಅಖಂಡ ತಪಸ್ಸಿನಲ್ಲಿ ಕುಳಿತಿರ್ತಾರೆ. ಪಾರ್ವತೀ ದೇವಿಯು ಸಹ ಹಠವನ್ನು ಬಿಡದೆ, ಇಲ್ಲ, ಶಿವನನ್ನು ನಾನು ಒಲಿಸುವವರೆಗೂ ನಾನು ಘೋರ ತಪಸ್ಸನ್ನು ಮಾಡೇ ಮಾಡ್ತೀನಿ ಅಂತ ಹೇಳಿ ಶಿವನ ಪೂಜೆಯಲ್ಲೇ ಕಾಲ ಕಳೀತಾ, ಅನ್ನ ಆಹಾರಾದಿಗಳನ್ನು ತ್ಯಜಿಸಿ ಶಿವನ ಪೂಜೆಯಲ್ಲಿ ಕಾಲ ಕಳೀತಾ ಇರ್ತಾರೆ. ಅಂಥ ಸಮಯದಲ್ಲಿ ತುಂಬ ಹಸಿವಾದಾಗ ಎಲ್ಲೂ ಆಹಾರ ಸಿಗಲ್ಲ. ಆಗ ಶಿವನ ಮೇಲಿದ್ದಂಥ ಒಣಗಿದ ಬಿಲ್ವಪತ್ರೆಗಳನ್ನೇ ಅವರು ತಿಂದು ಮತ್ತೆ ಮುಂದೆ ತಪಸ್ಸನ್ನು ಆಚರಿಸೋಕೆ ಶುರು ಮಾಡ್ತಾರೆ. ಹಸಿವು ತಡಿಲಾರದೆ ಒಣಗಿದ ಬಿಲ್ವಪತ್ರೆಗಳನ್ನು, ತರಗೆಲೆಗಳನ್ನೇ ತಿಂದು ಅವರು ತಪಸ್ಸಾಚರಿಸೋದ್ರಿಂದ ಅವರಿಗೆ ಅಪರ್ಣ ಅಂತೇಳಿ ಹೆಸರು ಬರುತ್ತೆ. ಅಪರ್ಣ ಅಂದರೆ ಒಣಗಿದ ಎಲೆಗಳು, ಒಣಗಿದ ಬಿಲ್ವ ಪತ್ರೆಗಳು ಅಂತ ಹೇಳಿ. ಹಾಗಾಗಿ ಅಪರ್ಣ ಅನ್ನೋ ಹೆಸರು ಬರುತ್ತೆ. ಮುಂದೆ ರತಿಮನ್ಮಥರ ಒಂದು ಸಹಾಯ ತಗೊಂಡು ಶಿವನ ತಪಸ್ಸನ್ನು ಭಂಗ ಮಾಡಿ ಪಾರ್ವತಿ ದೇವಿಯನ್ನು ಶಿವ ನೋಡುವಂತೆ ಮಾಡಿ, ಆ ನಂತರ ಶಿವ ಪಾರ್ವತಿಯರ ವಿವಾಹವಾಗುತ್ತೆ. ಇವರ ಮಗನಾಗಿ ಹುಟ್ಟಿದ ಕುಮಾರಸ್ವಾಮಿ ತಾರಕಾಸುರ ಅನ್ನುವ ರಾಕ್ಷಸನನ್ನು ಕೊಂತಾನೆ. ಇದು ಇಲ್ಲಿನ ಕತೆ. ಈ ಬ್ರಹ್ಮಚಾರಿಣಿಯನ್ನು ಯಾರು ಪೂಜಿಸಬೇಕು, ಯಾಕೆ ಪೂಜಿಸಬೇಕು ಅಂತ ನಾನು ನಿಮಗೆ ಹೇಳ್ತೀನಿ. ಅದನ್ನು ಹೇಳೋಕ್ಕೂ ಮುಂಚೆ ನನ್ನ ಚಾನಲ್ನ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಈ ತಾಯಿಯ ಚರಿತ್ರೆಯನ್ನು ಪ್ರಚಾರಪಡಿಸಿ ಪುಣ್ಯ ಪಡೆದುಕೊಳ್ಳಿ. ಬ್ರಹ್ಮಚಾರಿಣಿ ದೇವಿಯನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು. ಹೇಗೆ ಅಂದರೆ, ಆ ತಾಯಿಯನ್ನು ಕಳಸ ರೂಪದಲ್ಲೋ ಅಥವಾ ಫೋಟೋ ರೂಪದಲ್ಲೋ ಸ್ಥಾಪಿಸಿ ಅಖಂಡ ದೀಪವನ್ನು ಹಚ್ಚಿ ಆ ದೇವಿಯ ಮುಂದೆ, ಈಗ ತೋರಿಸ್ತಾ ಇದ್ದೀನಲ್ಲ ಈ ರಂಗೋಲಿ, ಇದು ಬ್ರಹ್ಮಚಾರಿಣಿ ದೇವಿಗೆ ಇಷ್ಟವಾದಂತಹ ರಂಗೋಲಿ. ಈ ರೀತಿಯ ರಂಗೋಲಿಯನ್ನು ಆ ದೇವಿಯ ಮುಂದೆ ಬಿಡಿಸಿ, ಆ ತಾಯಿಗೆ ಹಸಿರು ಬಣ್ಣ ಹಾಗೂ ಹಳದಿ ಬಣ್ಣ ಅಂದರೆ ಬಹಳ ಇಷ್ಟ.
ಹಾಗಾಗಿ ಹಸಿರು ಬಣ್ಣದ ವಸ್ತ್ರವನ್ನಿಟ್ಟು ಹಳದಿ ಬಣ್ಣದ ಹೂಗಳಿಂದ ಅಂದರೆ ಸೇವಂತಿಗೆ ಹೂಗಳಿಂದ ಆಕೆಯನ್ನು ಪೂಜಿಸಬೇಕು. ಕೊನೆಗೆ ತಾಯಿಗೆ ಬೆಲ್ಲದ ಒಂದು ಆಹಾರ ಬಹಳ ಇಷ್ಟ. ಹಾಗಾಗಿ ಬೆಲ್ಲದ ಪರಮಾನ್ನವನ್ನು ಮಾಡಿ ಆ ತಾಯಿಯ ಮುಂದೆ ನೈವೇದ್ಯ ಇಡಬೇಕು. ಆ ನೈವೇದ್ಯ ಇಡೋಕ್ಕೂ ಮುಂಚೆ ತಾಯಿಯಲ್ಲಿ ಸಂಕಲ್ಪ ಮಾಡಿಕೊಳ್ಬೇಕು, ಜಗನ್ಮಾತೆ ನೀನು ಹೇಗೆ ಘೋರ ತಪಸ್ಸಿನಿಂದ ಪರಶಿವನಂತಹ ಪತಿಯನ್ನೇ ಪಡೆದೆಯೋ ಹಾಗೆ ನನಗೂ ಸಹ ಪರಶಿವನಂಥ ಪತಿಯನ್ನೇ ಅನುಗ್ರಹಿಸಿ ನನ್ನನ್ನು ಉದ್ಧರಿಸು ತಾಯಿ ಅಂತ ಹೇಳಿ ದೇವಿಯಲ್ಲಿ ಬೇಡ್ಕೊಳ್ಬೇಕಾಗತ್ತೆ. ಈ ರೀತಿಯಾಗಿ ಪೂಜಿಸಿದಲ್ಲಿ ತಾಯಿಯು ಸಂತೃಪ್ತಳಾಗಿ ನಮಗೆ ಆಶೀರ್ವಾದ ಮಾಡ್ತಾಳೆ, ನಮ್ಮ ಮನೋಭಿಷ್ಟಗಳನ್ನು ನೆರವೇರಿಸ್ತಾಳೆ, ನಮ್ಮ ಆಸೆ ಆಕಾಂಕ್ಷೆಗಳನ್ನು ಕೈಗೂಡುವಂತೆ ಮಾಡ್ತಾಳೆ, ಆಶೀರ್ವದಿಸ್ತಾಳೆ ಅನ್ನೋ ಒಂದು ನಂಬಿಕೆ. ಈ ಬ್ರಹ್ಮಚಾರಿಣಿಯನ್ನು ಒಲಿಸಿಕೊಳ್ಳಲು ಅವರದ್ದೇ ಆದಂತಹ ಶ್ಲೋಕ ಇದೆ, ಸ್ತೋತ್ರಗಳಿದೆ, ಕವಚಗಳಿದೆ, ಬೀಜ ಮಂತ್ರಗಳಿದೆ. ಅವುಗಳನ್ನು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಈಗ. ಬ್ರಹ್ಮಚಾರಿಣಿ ದದಾನಾಂ ಕರಪದ್ಮಾಭ್ಯಾಂ ಅಕ್ಷಮಾಲಾ ಕಮಂಡಲು ದೇವಿ ಪ್ರಸೀದತು ಮಯಿ ಬ್ರಹ್ಮಚಾರಿಣ್ಯಾನುತ್ತಮ. ಈ ಒಂದು ತಾಯಿಯ ಒಂದು ಮಂತ್ರವನ್ನು ನೀವು ಉಚ್ಚಾರಣೆ ಮಾಡಬೇಕಾಗತ್ತೆ. ಬ್ರಹ್ಮಚಾರಿಣಿ ಮಂತ್ರ ಏನಪ್ಪ ಅಂದರೆ, ಓಂ ದೇವಿ ಬ್ರಹ್ಮಚಾರಿಣಿಯೇ ನಮಃ, ಓಂ ದೇವಿ ಬ್ರಹ್ಮಚಾರಿಣಿಯೇ ನಮಃ, ದದಾನ ಕರ್ ಪದ್ಮಭಯ ಮಕ್ಷಮಾಲಾ ಕಮಂಡಲೋ ದೇವಿ ಪ್ರಸೀದತು ಮಯಿ ಬ್ರಹ್ಮಚಾರಿಣಿಯಾನುತ್ತಮಂ ಅಂತ ಹೇಳಿ ಇದು ಬ್ರಹ್ಮಚಾರಿಣಿಯ ಮೂಲ ಮಂತ್ರ. ಈ ಮಂತ್ರವನ್ನು 108 ಬಾರಿ ಅಥವಾ 1008 ಬಾರಿ ಉಚ್ಚಾರಣೆ ಮಾಡ್ಬೋದು. ಇನ್ನೊಂದು ಶ್ಲೋಕ ಅಂದರೆ, ಹಂಸರೂಢಾಂ ಶುಕ್ಲವರ್ಣಾಂ ಶುಕ್ಲಮಾಲ್ಯಾದ್ಯಲಂಕೃತಾಂ ಚತುರ್ಭುಜಾಂ ಸೃಕ್ರುಸ್ರವೌ ಚ ಕಮಂಡಲೌ ಕ್ಷಮಾಲಿಕಂ ಬಿಭಿತ್ರೀಂ ಪೂಜೆಯೇ ದೇವೀಂ ದ್ವಿತೀಯಮಾಂ ಸದಾ ನೃಪ ಅಂತ ಹೇಳಿ ಇದು ಒಂದು ಬ್ರಹ್ಮಚಾರಿಣಿಯ ಶ್ಲೋಕ. ಇದರ ಜೊತೆಗೆ ನಾನು ಇನ್ನೊಂದು ಶ್ಲೋಕ ಹೇಳ್ಕೊಡ್ತೀನಿ. ಈ ಶ್ಲೋಕ ಅಂದರೆ ನಿಮಗೆ ಬರದೇ ಇದ್ರೂ ಈಗ ನಾನು ಹೇಳಿದ್ದು ತೋರಿಸ್ತಾ ಇರೋದನ್ನ ನೀವು ಓದ್ಬಿಟ್ರೆ ಸಾಕು, ನಿಮಗೆ ಹೇಳ್ದಾಗ ಆಗುತ್ತೆ. ತಪಶ್ಚಾರಿಣಿ ತ್ವಂ ಹಿ ತಾಪತ್ರಯ ನಿವಾರಿಣಿಂ ಬ್ರಹ್ಮರೂಪಾಧಾರ ಬ್ರಹ್ಮಚಾರಿಣಿ ನಮಾಮ್ಯಹಂ ಶಂಕರ ಪ್ರಿಯ ತ್ವಂ ಹಿ ಭುಕ್ತಿ ಮುಕ್ತಿದ್ಯಾಯಿನಿ ಶಾಂತಿದ ಜ್ಞಾನದ ಬ್ರಹ್ಮಚಾರಿಣಿ ಪ್ರಣಮಾಮ್ಯಹಂ. ಈ ಥರ ಶ್ಲೋಕವನ್ನು ಹೇಳ್ತಾ ಅವಳನ್ನು ಪೂಜಿಸ್ಬೇಕಾಗತ್ತೆ. ಇಲ್ಲ ನಮಗದೆಲ್ಲ ಕಷ್ಟ ಆಗುತ್ತೆ ಅಂದರೆ ಇನ್ನು ಸಿಂಪಲ್ ಆದ ಒಂದು ಬೀಜ ಮಂತ್ರವನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಇದನ್ನು 108 ಬಾರಿ ಅಥವಾ 1008 ಬಾರಿ ಹೇಳಿ ದೇವಿ ಕೃಪೆಗೆ ಪಾತ್ರರಾಗಿ ಬನ್ನಿ. ಹೇಳ್ತೀನಿ. ಯಾ ದೇವಿ ಸರ್ವಭೂತೇಷು ಬ್ರಹ್ಮಚಾರಿಣಿ ರೂಪೇಣ ಸಂಸ್ಥಿತ ನಮಸ್ತಸ್ಯೆ 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 ನಮೋ ನಮಃ. ಇನ್ನೊಮ್ಮೆ ಹೇಳ್ತೀನಿ. ಯಾ ದೇವಿ ಸರ್ವಭೂತೇಷು ಬ್ರಹ್ಮಚಾರಿಣಿ ರೂಪೇಣ ಸಂಸ್ಥಿತ ನಮಸ್ತಸ್ಯೆ 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 ನಮೋ ನಮಃ. ಈ ಬೀಜ ಮಂತ್ರವನ್ನು ನೀವು ಎಷ್ಟು ಸಲ ನೀವು ಸಂಕಲ್ಪ ಮಾಡ್ಕೊಂಡಿರ್ತೀರೋ ಅಷ್ಟು ಸಲನೂ ಹೇಳ್ಬೋದು. ಮತ್ತು ಬ್ರಹ್ಮಚಾರಿಣಿ ದೇವಿಯ ಕವಚ ಏನಪ್ಪ ಅಂತಂದರೆ, ತ್ರಿಪುರಮೇ ಹೃದಯಂ ಪಟುಲಲಾಟೆ ಪಟುಶಂಕರ ಭಾಮಿನಿ ಅರ್ಪಣ ಸದಾಪ್ತು ನೇತ್ರೋ ಅರ್ಧಾರೀಚ ಕಪೋಲೋ. ಇದು ಬ್ರಹ್ಮಚಾರಿಣಿಯ ಕವಚ. ಈ ಕವಚವನ್ನು ಪಠಿಸೋದ್ರಿಂದ ನಾವು ಬ್ರಹ್ಮಚಾರಿಣಿ ದೇವಿಯು ನಮಗೆ ಕವಚದಂತೆ ರಕ್ಷಣೆಯಾಗಿ ನಿಂತು ನಮ್ಮ ಎಲ್ಲ ಮನೋಭಿಷ್ಟಗಳನ್ನು ನೆರವೇರಿಸ್ತಾಳೆ, ಶತ್ರುಗಳಿಂದ ನಮ್ಮನ್ನು ಕಾಪಾಡ್ತಾಳೆ ಅಂತ ಹೇಳಿ ಇನ್ನೊಂದು ಬ್ರಹ್ಮಚಾರಿಣಿಯ ಧ್ಯಾನ ಹೇಳ್ಕೊಡ್ತೀನಿ. ಒಂದೇ ವಂಚಿತಾಲಯ ಭಯ ಚಂದ್ರಧಾಕೃತ ಶೇಖರಂ ಜಪಮಾಲಾ ಕಮಂಡಲೂಧಾರ ಬ್ರಹ್ಮಚಾರಿಣಿ ಶುಭಂ. ಈ ಒಂದು ಮಂತ್ರವನ್ನು ಸಹ ಇದೆಷ್ಟು ಸುಲಭವಾಗಿದೆ, ಇದನ್ನು ಆರಾಮ್ಸೆ ನೀವು ಹೇಳ್ಕೊಳ್ಬೋದು. ಈ ರೀತಿಯ ಶ್ಲೋಕಗಳನ್ನು, ಸ್ತೋತ್ರಗಳನ್ನು, ಕವಚಗಳನ್ನು ಹೇಳ್ತಾ ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸಬೇಕಾಗತ್ತೆ. ಈ ಮಂತ್ರಗಳ ಉದ್ದೇಶ ಏನೆಂದರೆ ಆ ತಾಯಿಯನ್ನು ಸಂತೃಪ್ತಿಗೊಳಿಸ್ಕೊಂಡು ಒಲಿಸ್ಕೊಳ್ಳೋಕ್ಕೆ. ಇನ್ನೊಂದು ಹೇಳ್ಕೊಡ್ತೀನಿ. ಪಂಚದಶಿ ಕಾಂತೆ ಪಟು ಮಧ್ಯದೇಶೆ ಪಟು ಮಹೇಶ್ವರಿ ಷೋಡಶಿ ಸದಾಪ್ತು ನಭೋ ಗೃಹೋಚ ಪದಯೋ ಅಂಗ ಪ್ರತ್ಯಂಗ ಸತತ ಪಟು ಬ್ರಹ್ಮಚಾರಿಣಿ. ಇದು ಇನ್ನೂ ಸುಲಭವಾಗೇ ಇದೆ, ಇನ್ನೊಮ್ಮೆ ಹೇಳ್ಕೊಡ್ತೀನಿ. ಪಂಚದಶಿ ಕಾಂತೆ ಪಟು ಮಧ್ಯದೇಶೆ ಪಟು ಮಹೇಶ್ವರಿ ಷೋಡಶಿ ಸದಾಪ್ತು ನಭೋ ಗೃಹೋಚ ಪದಯೋ ಅಂಗ ಪ್ರತ್ಯಂಗ ಸತತ ಪಟು ಬ್ರಹ್ಮಚಾರಿಣಿ.
ನೋಡಿದ್ರಲ್ಲ ಫ್ರೆಂಡ್ಸ್, ಬ್ರಹ್ಮಚಾರಿಣಿ ದೇವಿಯನ್ನು ಹೇಗೆ ಆಹ್ವಾನ ಮಾಡಬೇಕು, ಯಾವ ರಂಗೋಲಿ ಹಾಕಿ ಪೂಜಿಸಬೇಕು, ಯಾವ ವಸ್ತ್ರವನ್ನಿಟ್ಟು ಪೂಜಿಸಬೇಕು, ಯಾವ ಹೂಗಳನ್ನು ಅರ್ಪಿಸಿ ಪೂಜಿಸಬೇಕು, ಯಾವ ರೀತಿಯ ನೈವೇದ್ಯ ಮಾಡಬೇಕು, ಯಾವ ಮುಹೂರ್ತದಲ್ಲಿ ದೇವಿಯನ್ನು ಪೂಜಿಸಬೇಕು, ಯಾವ ಯಾವ ಮಂತ್ರಗಳಿಂದ ದೇವಿಯನ್ನು ಸಂತುಷ್ಟಿಗೊಳಿಸಿ ನಮ್ಮ ಮನೋಭಿಷ್ಟಗಳನ್ನು ನೆರವೇರಿಸ್ಕೊಳ್ಳಿಕ್ಕೆ ನಾವು ಅವಕಾಶ ಪಡ್ಕೊಳ್ಬೇಕು ಅಂಥೇಳಿ ತೋರಿಸಿದ್ನಲ್ಲ. ಈ ಎಲ್ಲ ರೀತಿಯ ಒಂದು ಪೂಜೆಗಳಿಂದ ಮಾಡಿ ನಿಮ್ಮ ಮನೋಭಿಷ್ಟಗಳನ್ನು ನೆರವೇರಿಸಿಕೊಂಡು ಬ್ರಹ್ಮಚಾರಿಣಿಯ ಕೃಪಾಶೀರ್ವಾದಕ್ಕೆ ಪಾತ್ರರಾಗಿ ಅಂತ ಹೇಳ್ತಾ, ನನ್ನ ವಿಡಿಯೋವನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ನನ್ನ ವಿಡಿಯೋವನ್ನು ನೋಡೋದಕ್ಕೆ ನಿಮಗೆಲ್ಲ ತುಂಬ